ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸೂರ್ಯ ತನ್ನ ಪಥ ಬದಲಿಸೋ ದಿನವೇ ಸಂಕ್ರಾಂತಿ. ಆ ದಿನವೇ ಕೇರಳದ ಶಬರಿಮಲೆಯಲ್ಲಿ ಮಕರ ಜ್ಯೋತಿಯ ದರ್ಶನ ಆಗುತ್ತೆ. ನಾಳೆ ನಡೆಯಲಿರೋ ಆ ದರ್ಶನ ಕಣ್ತುಂಬಿಕೊಳ್ಬೇಕು ಅಂತ ರಾಜ್ಯದಿಂದ ಲಕ್ಷಾಂತರ ಭಕ್ತರು ಕೇರಳಕ್ಕೆ ಹೋಗಿದ್ದಾರೆ. ಹೀಗೆ ಹೋದವರಿಗೆ ಶಾಕ್ ಎದುರಾಗಿದೆ. ರಾಜ್ಯದ ಭಕ್ತರ ಮೇಲೆ ಕೇರಳ ಪೊಲೀಸರು ದರ್ಪ ತೋರಿದ್ದಾರೆ. ರಸ್ತೆಯಲ್ಲೇ ಕೂತು ಆಕ್ರೋಶ, ಮಾಲಾಧಾರಿಗಳಿಂದಲೇ ಪ್ರತಿಭಟನೆ. ಅಯ್ಯಪ್ಪನ ಭಕ್ತರು ಹೀಗೆ ಕೆರಳಿ ನಿಂತಿದ್ರೆ ಕೇರಳ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ದರ್ಪ ಮೆರೆದಿದ್ರು. ಕರ್ನಾಟಕದ ಅಯ್ಯಪ್ಪ ಮಾಲಾಧಾರಿಗಳ ವಾಹನಗಳಿಗೆ ತಡೆ. 60 ಕಿಲೋಮೀಟರ್ ದೂರದಲ್ಲೇ ಬ್ರೇಕ್. ಅಯ್ಯಪ್ಪ ಭಕ್ತರ ಆಕ್ರೋಶ. ರಸ್ತೆಯಲ್ಲೇ ಕೂತು ಪ್ರತಿಭಟನೆ, ಭಕ್ತರ ಮೇಲೆ ಲಾಠಿ ಚಾರ್ಜ್. ಅಯ್ಯಪ್ಪ ಕೇರಳದ ಶಬರಿಮಲೆಯಲ್ಲಿ ನೆಲೆಯೂರಿರೋ ಧರ್ಮಶಾಸ್ತ್ರ. ಇದೇ ಧರ್ಮಶಾಸ್ತ್ರನ ದರ್ಶನಕ್ಕೆ ರಾಜ್ಯದಿಂದಲೂ ಲಕ್ಷಾಂತರ ಭಕ್ತರು ಹೋಗ್ತಾರೆ. ಅದರಲ್ಲೂ ಸಂಕ್ರಾಂತಿ ಸಮಯದ ಮಕರ ಜ್ಯೋತಿ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಹೋಗ್ತಾರೆ. ನಾಳೆಯೇ ಜ್ಯೋತಿ ದರ್ಶನ ಆಗ್ತಿದ್ದು ರಾಜ್ಯದ ಜಿಲ್ಲೆಯಿಂದಲೂ ಭಕ್ತರು ಹೋಗ್ತಿದ್ದಾರೆ. ಹೀಗೆ ಶಬರಿಗೆ ಹೊರಟಿದ್ದ ಭಕ್ತರಿಗೆ ಅರ್ಧ ದಾರಿಯಲ್ಲೇ ಶಾಕ್ ಎದುರಾಗಿದೆ. ಶಬರಿಗಿರಿ ಇನ್ನು 60 ಕಿಲೋಮೀಟರ್ ದೂರ ಇರುವಾಗಲೇ ಕರ್ನಾಟಕ ನೋಂದಣಿಯ ವಾಹನಗಳನ್ನ ಕೇರಳ ಪೊಲೀಸರು ತಡೆದಿದ್ದಾರೆ. ಎರಿಮಲೆಯಲ್ಲಿ ಕರ್ನಾಟಕದ ವಾಹನಗಳನ್ನ ಪೊಲೀಸರು ತಡೆದಿದ್ದು ಅಲ್ಲಿಂದ ಬಸ್ನಲ್ಲಿ ಹೋಗಲು ಸೂಚನೆ ನೀಡಿದ್ದಾರೆ. ಇದು ರಾಜ್ಯದ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಅದರಲ್ಲೂ ಚಿಕ್ಕಮಗಳೂರು ಜಿಲ್ಲೆಯಿಂದ 5,000ಕ್ಕೂ ಹೆಚ್ಚು ಭಕ್ತರು ಹೋಗಿದ್ದು ಅಲ್ಲೇ ಪ್ರತಿಭಟನೆ ನಡೆಸಿದ್ರು. ಕೇರಳ ಸಿಎಂ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತನಾಡಬೇಕು ಅಂತ ಆಗ್ರಹಿಸಿದ್ರು. ಕೇರಳ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ, ಕರ್ನಾಟಕದಿಂದ ಬಂದಂತ ಸ್ವಾಮಿಗಳನ್ನ ಎಲ್ಲರನ್ನೂ ಎರಿಮಲೆಯಲ್ಲಿ ಈ ತರ ನಿಲ್ಲಿಸ್ಕೊಂಡು ಸ್ವಾಮಿಗಳು ಯಾರನ್ನೂ ಸಮೇತ ಗಾಡಿಗಳು ತಂದು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಪಾರ್ಕಿಂಗಿಗೆ ಭಯಂಕರ ಮಾಡ್ತಾ ಇದ್ದಾರೆ. ನಾವು ಕರ್ನಾಟಕ ರಾಜ್ಯ ಸರ್ಕಾರ ಸ್ವಾಮಿಗಳೆಲ್ಲ ಸೇರ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದೀವಿ. ಯಾರು ಕೂಡ ಇಲ್ಲಿ ಪೊಲೀಸ್ನವರಾಗ್ಲಿ ಯಾರೇ ಆಗಲಿ ನಮಗೆ ಭಾಗ್ಯ ಆಗ್ತಾ ಇಲ್ಲ. ಎಲ್ಲ ಅವ್ರವ್ರ ಬಾಡಿಗೆ ಅವರ ಕೆಲಸ ಮಾಡ್ತಾರೆ. ನಮ್ಮ ಸ್ವಾಮಿಗಳು ಇಲ್ಲಿ ಕಾಯ್ತಾ ಕುಂತ್ಕೊಂಡಿದ್ದೀವಿ. ಸಾವಿರಾರು ಜನ ಕರ್ನಾಟಕದಿಂದ ಕೇರಳ ರಾಜ್ಯಕ್ಕೆ ಬಂದಿದ್ದೀವಿ ನಾವು. ಇನ್ನು ರಸ್ತೆಯಲ್ಲೇ ಕೂತು ಪ್ರತಿಭಟನೆ ನಡೆಸುತ್ತಿದ್ದಂತೆ ಕರ್ನಾಟಕದ ಅಯ್ಯಪ್ಪ ಮಾಲಾಧಾರಿಗಳ ಮೇಲೆ ಕೇರಳ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದರಿಂದ ಮತ್ತಷ್ಟು ಕೆರಳಿದ ಭಕ್ತರು ರಸ್ತೆಯಲ್ಲೇ ಮಲಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅಷ್ಟಕ್ಕೂ ನಾವು ಈಗಾಗಲೇ ಬಾಡಿಗೆ ವಾಹನದಲ್ಲಿ ಶಬರಿಮಲೆಗೆ ಬಂದಿದ್ದೇವೆ. ಈಗ ಮತ್ತೆ ಕೇರಳ ಸಾರಿಗೆ ಬಸ್ಗಳಿಗೆ ಹಣ ಕೊಟ್ಟು ಹೋಗ್ಬೇಕಾ ಅಂತ ಸಿಟ್ಟಿಗೆದ್ದಿದ್ರು. ಚಿಕ್ಕಮಗಳೂರು ಮಾತ್ರವಲ್ಲ, ಶಿವಮೊಗ್ಗ, ಬಾಗಲಕೋಟೆಯಿಂದಲೂ ಇಂದು ಸಾಕಷ್ಟು ಜನ ಹೋಗಿದ್ದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಭದ್ರಾವತಿಯಿಂದ ಹೋಗಿದ್ದ ಮಾಲಾಧಾರಿಗಳು ರಸ್ತೆಯಲ್ಲೇ ಕೂತು ಭಜನೆ ಮಾಡ್ತಿದ್ದಾರೆ. ಕೇರಳದವ್ರು ಹೆಂಗೆ ಮಾಡಕತ್ತಾರ, ಭಾಳ ಆಶ್ಚರ್ಯ ಅನ್ನಿಸ್ತದೆ. ಕರ್ನಾಟಕದ ಭಕ್ತರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸ್ವಾಮಿ ಅಯ್ಯಪ್ಪಕ್ಕೆ ಹೋಗ್ತಾರೆ. ಆಮೇಲೆ ಶಿಸ್ತು ಶಾಂತಿಗೆ ಭಾಳಷ್ಟು ಹೆಸರಾದವರು. ಕೇರಳದಲ್ಲಿ ಆನೆ ದಾಳಿಯಾದರೂ ಕರ್ನಾಟಕದಿಂದ ಪರಿಹಾರ, ಮಳೆ ಹಾನಿಯಾದರೂ ರಾಜ್ಯದಿಂದ ಪರಿಹಾರ, ಅಕ್ರಮ ಮನೆಗಳಿಗೂ ರಾಜ್ಯದ ನೆರವು. ಹೀಗೆ ಎಲ್ಲಾ ನೆರವು ನೀಡ್ತಿದ್ರು. ಕೇರಳ ಮಾತ್ರ ಮಲಯಾಳಂ ಭಾಷಾ ಏರಿಕೆ ಆರಂಭಿಸಿತ್ತು. ಈಗ ಅಯ್ಯಪ್ಪ ಭಕ್ತರ ಮೇಲೂ ಸವಾರಿ ಮಾಡಿ ದರ್ಪ ತೋರ್ತಿದೆ. ಬಾಗಲಕೋಟೆಯಿಂದ ರವಿಮುಖಿ, ಚಿಕ್ಕಮಗಳೂರಿನಿಂದ ಅಶ್ವಥ್ ಜೊತೆ ಬಸವರಾಜು ಯರಗಣವಿ, TV9 ಶಿವಮೊಗ್ಗ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.